ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಮಂಗಳೂರಿನ ವೀಣಾ ಐತಾಳ್ ಅವರ ಕೈಯಲ್ಲಿ ಅರಳುವಂತಹ ವಿವಿಧ ರಂಗೋಲಿಗಳನ್ನು ನೋಡಿ ನೀವೆಲ್ಲ ಪ್ರೋತ್ಸಾಹಿಸಿದ್ದೀರಿ. ಇದೀಗ ಶ್ರಾವಣ ಶುಕ್ರವಾರದಂದು ವರಮಹಾಲಕ್ಷ್ಮಿ ವಿಶೇಷದ ಈ ರಂಗೋಲಿಯನ್ನು ಯಾವ ರೀತಿಯಾಗಿ ಹಾಕಿದ್ದಾರೆ, ಹಾಗೆ ಅದಕ್ಕೆ ಎಷ್ಟು ಸಮಯ ತಗಲಿತು ಅನ್ನೋದನ್ನು ಅವರ ಮಾತುಗಳಲ್ಲಿ ಕೇಳೋಣ ಬನ್ನಿ. 7 ಅಡಿ ಉದ್ದ ಮತ್ತು 7 ಅಡಿ ಅಗಲದ ಈ ರಂಗೋಲಿಯನ್ನು ಬಿಡಿಸೋಕೆ ಅವರ ಶ್ರಮವನ್ನು ನಾವೆಲ್ಲರೂ ಮೆಚ್ಚಲೇಬೇಕು. 3 ದಿವಸ ರಾತ್ರಿ ಮತ್ತೆ 2 ದಿವಸ ಸಾಯಂಕಾಲ, ಒಟ್ಟು 35 ಗಂಟೆ ಮೇಲೆ ಆಗಿದೆ ಇದಕ್ಕೆ. ಅದು ಒಂದು ಪ್ರೇರಣೆ ಬಂದಾಗೆ ಆಗ್ತದೆ. ಆಗ ಆ ದಿವಸ ಹೋಗಿ ಅದನ್ನು ಶುರು ಮಾಡುದು. ಮೊನ್ನೆ 2 ವಾರದ ಹಿಂದೆ ರಾಘವೇಂದ್ರ ಸ್ವಾಮಿದು ಮಾಡಿದ್ದೆ. ಅದು ಬೆಳಿಗ್ಗೆ 5:30 ಗಂಟೆಗೆ ಹೇಳುವಾಗ ರಾಘವೇಂದ್ರ ಸ್ವಾಮಿದು ಮಾಡು ಅಂತ ಪ್ರೇರಣೆ ಬಂತು. ಆ ದಿವಸ ರಾಘವೇಂದ್ರ ಸ್ವಾಮಿದು ಮಾಡಿದೆ. ಹೀಗೆ ಯಾವುದೇ ಒಂದು ದೇವರದ್ದು ಮಾಡುವಾಗ ಸಹ ಆ ಪ್ರೇರಣೆ ಬಂದ್ರೆ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ. ನಾನೊಂದು 6.5 ವರ್ಷದಿಂದ ಮಾಡ್ತಾ ಇದ್ದೇನೆ. ಎಲ್ಲ ಜೋಗ್ ಫಾಲ್ಸ್, ಹುಲಿ, ಸಿಂಹ, ಮತ್ತೆ ದೈವದ್ದು, ಮತ್ತೆ ಕೊರಗಜ್ಜ, ಗಣಪತಿ, ಎಲ್ಲಾ ಮಂಗಳಾದೇವಿ, ಶಾರದೆ, ಕಟೀಲು ದುರ್ಗಾ ಪರಮೇಶ್ವರಿ, ಕಾಪು ಮಾರಿಯಮ್ಮ, ಹಳೆ ಮಾರಿಯಮ್ಮ, ಎಲ್ಲ ಬ್ರಹ್ಮಲಿಂಗೇಶ್ವರ, ಮತ್ತೆ ನಮ್ಮೂರ ಮಾದೇವಿ, ಮತ್ತೆ ಕೋಟೇಶ್ವರ, ಕೋಟಿಲಿಂಗೇಶ್ವರ ದೇವರನ್ನು ಮಾಡಿದ್ದೇನೆ. ಒಂದು ಜೋಗ್ ಫಾಲ್ಸ್, ತೆಂಗಿನಕಾಯಿ, ಹಾವು, ಚಿಟ್ಟೆ, ಹಕ್ಕಿಗಳು ಇಂಥದ್ದು ಸಹ ಮಾಡಿದ್ದೇನೆ. ಅಂದ್ರೆ ನನ್ಗೆ ಪೇಂಟಿಂಗ್ ಅಲ್ಲಿ ಮಾಡುದು ರಂಗೋಲಿಯಲ್ಲೂ ಮಾಡ್ಬೋದು ಅಂತ ಹೇಳಿ ಜನರಿಗೆ ತೋರಿಸ್ಬೇಕು. ಇದಕ್ಕೆ ಒಂದು 35 ಗಂಟೆ ಮೇಲೆ ಇದ್ದೇನೆ. ಶ್ರಾವಣ ಕೊನೆಯ ಶುಕ್ರವಾರದಂತೂ ಇಂತಹ ಸುಂದರ ರಂಗೋಲಿಯನ್ನು ನೋಡುವುದೆಂದರೆ ಭಕ್ತಿ ಭಾವವು ಮೂಡಿ ಬರುತ್ತದೆ. ನಿಮಗೂ ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಹಾಗೆಯೇ ಈ ವೀಣಾ ಐತಾಳ್ರವರ ಕಲೆಗೆ ನಿಮ್ಮದೊಂದು ಮೆಚ್ಚುಗೆಯೂ ಇದ್ದಲ್ಲಿ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ನಿಮ್ಮೆಲ್ಲರ ಪ್ರೋತ್ಸಾಹವು ಹೀಗೆಯೇ ಇರಲಿ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.